ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುಮಾರಾಗು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಪಾರ್ಟ್ 2 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಪೂಜೆ ಬ್ಲಾಗ್ನ ನೋಡ್ಕೊಂಡು ಬಂದಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಗಣಪತಿ ಹೋಮ ಮಾಡಿಸ್ತಾ ಇದ್ದಾರೆ. ಅಕ್ಕಂದು ಸ್ಟುಡಿಯೋನಲ್ಲಿ ಸಕ್ಸಸ್ಫುಲ್ಲಾಗಿ 1 ಇಯರ್ ಕಂಪ್ಲೀಟ್ ಆಗಿರೋದಕ್ಕೆ ಈಗ ಅಕಾಡೆಮಿಕ್ ಸ್ಟಾರ್ಟ್ ಮಾಡ್ತಿದ್ದಾಳೆ. ಹಾಗಾಗಿ ಪೂಜೆ ಮಾಡಿಸಿದ್ವಿ. ಪೂಜೆಗೆ ಯಾರೆಲ್ಲ ಬಂದು ವಿಶ್ ಮಾಡಿದ್ರು, ಯಾರೆಲ್ಲ ಬಂದಿದ್ರು ಅಂತ ಈ ವ್ಲಾಗಲ್ಲಿ ನೋಡ್ತೀವಿ. ಇಲ್ಲಿ ನಾನು, ಅಕ್ಕ, ಅಮ್ಮ ಮತ್ತು ನಮ್ಮ ಕಸಿನ್ ಇದ್ದಾರೆ. ರಂಜಿನಿ ಅಂತ ಇವ್ರ ಹೆಸರು. ಇವರು ಮೊದಲು ಬಂದಿದ್ದರು. ತುಂಬ ಖುಷಿಯಾಯಿತು. ಇಷ್ಟು ಬೇಗ ಪೂಜೆ ಆಗ್ತಿದ್ದಂಗೆ ಬಂದರು. ಅಕ್ಕ ಮತ್ತು ರಂಜಿನಿ ಅಕ್ಕ ಇಬ್ಬರು ಕ್ಲೋಸ್ ಆಗಿರೋದ್ರಿಂದ ಪೂಜೆ ಕೊನೆವರೆಗೂ ಇದ್ದರು. ತುಂಬ ಖುಷಿಯಾಯಿತು. ಇವರು ಸೌಂದರ್ಯ ಅಂತ ಅಮ್ಮನ ಮನೆ ಹತ್ರ ಇದ್ದಾರೆ. ಅಮ್ಮನ ಜೊತೆ ಯಾವಾಗಲೂ ಇರ್ತಾರೆ. ಇವಾಗ ಇವ್ರು 4ನೇ ಮಗಳಾಗಿದ್ದಾರೆ ನಮ್ಮಮ್ಮನಿಗೆ. ನಮ್ಮಮ್ಮ ಸ್ವಲ್ಪ ಟೈಮ್ ತಗೊಂಡ್ರು, ಬಟ್ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಹಾಗೆ ರಾಘವ್ ಅವರು ಕೂಡ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ರು. ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಳ್ತಾ ಇದೆ. ಇವಾಗಷ್ಟೇ ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಇಲ್ಲಿ ಮಕ್ಕಳ ತಿಂಡಿ ತಿಂತಾ ಇದ್ದೀನಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ಎಲ್ಲರೂ ಬ್ಲೆಸ್ ಮಾಡಿ. ಇವರು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ. ನೀವು ಆ್ಯನಿವರ್ಸರಿ ವ್ಲಾಗಲ್ಲಿ ನೋಡಿರ್ಬೋದು. ನೆಕ್ಸ್ಟು ನಮ್ಮ ಅತ್ತೆ ಮತ್ತು ಚಿಕ್ಕಮ್ಮ ಬಂದಿದ್ದರು. ಚೆನ್ನಾಗಿ ಮಾಡಿಕೊಟ್ಟು ಪೂಜಾರಪ್ಪ. ಅವ್ರು ಜಡ್ಜಗಳು ಮಕ್ಳಿಗೆ ಇವತ್ತು ನಾಳೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಅಂದ್ರು. ನಿಮ್ಗೆಲ್ಲ ಎಕ್ಸಾಮ್ ಇಲ್ವಾ? ಇಬ್ರು ಒಂದೇ ತರ ಹಾಕಿದ್ರೆ ಡಿಸೈನು ನಾನು ಯಾವ್ದಾ ಅವ್ರು ಸ್ವಲ್ಪ ಸಣ್ಣದು ಚೆನ್ನಾಗೈತೆ. ಮೈಸೂರು ಸಿಲ್ಕ್ ತಗೊಂಡು ಮಡಿಕೆ ಅದೇಪ್ಪ ಅದಕ್ಕೆ 8,000. ಮೈಸೂರು ಸಿಲ್ಕ್ಗೆ ಇನ್ನೊಂದು 10,000 ಹಾಕಿದ್ರೆ ಒರಿಜಿನಲ್ ಸಿಗುತ್ತೆ. ಮತ್ತೆ ರೀಸೇಲ್ ವ್ಯಾಲ್ಯೂ ಇದನ್ನ ಕೊಟ್ರೆ ಏನು ಕೊಡಲ್ಲ. 20 ಹಾಕಿದ್ರು ಬರಲ್ಲ. ಇಷ್ಟೇ ಬಿಡಿ, ರೀಸೇಲ್ ವ್ಯಾಲ್ಯೂ ಇದೆ. ಇದ್ರ ರೀಸೇಲ್ ವ್ಯಾಲ್ಯೂ ಏನಿಲ್ಲ. ಏನೇ ಆಗ್ಲಿ ಎಲ್ಲ ಒಂದು ಜಾಕೆಟ್ ಹೊಲ್ಸ್ಕೋಬಾರ್ದು. ಮೈಸೂರು ಸೀರೆ ತರ ಕಾಣ್ಬೇಕಾದ್ರೆ ಜಾಕೆಟ್ ಹೊಲ್ಸ್ಕೋಬಾರ್ದು. ನಾವೆಲ್ಲ ಆರಾಮಾಗಿ ಕಂಡಿಡ್ತೀವಿ. ನಮ್ಗಿಂತ ಜಾಸ್ತಿ ಅಲ್ಲ, ನಮ್ಗೆ ಗೊತ್ತು. ಎಷ್ಟೋ ಜನ ಅಯ್ಯೋ ಹಳ್ಳಿಯರ್ಗೆ ನಮ್ ಸೀರೆ ಉಟ್ಕೊಂಡ್ರೆ ಜಾಸ್ತಿ ಸೀರೆ ಅಂತಾರೆ. ನಿನ್ಗೆ ತಾನೇ ಗೊತ್ತಾಗ್ತಾ ಇರೋದು. ಎಷ್ಟಾಗ್ತಿದ್ಯಾ? ಎಲ್ಲರೂ ಈ ತರ ಬಂದ್ಬಿಟ್ಟೈತೆ ಈಗ. ಆಗಿದೆ ಹಾಗೆಲ್ಲ ಇದೇ ತರ ಬರ್ತಿದ್ದು. ನನ್ನ ಮದ್ವೆಗೆ ಬಂದು ನನ್ನ ಹತ್ರ ಇದೇ ತರ ಇದು ಮಾಡ್ತೀನಿ. ನಾನು ಇದನ್ನೇ ಮಾಡಿಸ್ಬೇಕು ಅನ್ಕೊಂಡೆ. ಸಣ್ಣ ಬರುತ್ತೆ ಇವೆಲ್ಲ ನೋಡಕ್ ಬಂದಾಗ ಇದೇ ತರ ಅದು ಚೈನು ಏನು ಸಿಗಕ್ಕಲ್ಲ, ಏನು ಆಗಲ್ಲ. ಬೆಳ್ಳಿ ಮಾಡ್ತಾರೆ ಇದೇ ತರ ಬರ್ತಾರೆ ಈಗ. ಪವನ್ಗೂ ತಗೊಂಡು ಅಲೆ ಸುಮಾರು 2 ವರ್ಷ ಆಯ್ತು. 2 ವರ್ಷ ಚೆನ್ನಾಗೈತಾ? ಲಕ್ಷ್ಮಿಗೆ ಐತೆ ಕೂತಿರೋದು ಇಷ್ಟ ಆಯ್ತು. ಅದಕ್ಕೆ ಚಿನ್ನ ಇದು ನೀವೆಲ್ಲ ಒಂದೇ ಸತಿ ಸೀರೆ ತಗೊಂಡ್ರಲ್ಲ ಅಮ್ಮ, ನೀವು ಎಲ್ಲರೂ ಇಲ್ಲ ಗುರುಪ್ರಶ್ನ ತಗೊಂಡಿದ್ದು ನಾನು. ದಿವ್ಯಂಗೆ ನಾನು ಗೌರಿ ಹಬ್ಬ ತಗೊಂಡಿದ್ದು. ನೀಲಿ ಕಲರ್ ಅಮ್ಮನ ಹತ್ರನೂ ಈ ತರ ಐತೆ ಸೀರೆ. ಅತ್ತೆಲೆ ತಗೊಂಡಿರೋದು ಅಮ್ಮಗೆ. ಇವಳು ಮದ್ವೆ ಅಲ್ವಾ ಅತ್ತೆ? ಸುಲ್ತಾನ್ ಸೋಫಾ ಪಕ್ಕದಲ್ಲಿ ಇಟ್ಬಿಟ್ಟೈತೆ. ದಿವ್ಯಂಗೆ ಆ ತರ ತಗೊಂಡಿದ್ರೆ ಈ ತರ ತಗೊಂಡೆ. ಇದು 4 ಸಾವಿರನೇ ಡಿಸ್ಕೌಂಟ್ ಹೋಗಿ ಭಾಳ ಚೆನ್ನಾಗಿಲ್ಲ ನಂದು ಅಷ್ಟು.
ಕಲರ್ ಸೂಪರ್ ಇದೇ ತರ ದಿವ್ಯ ಚೆನ್ನಾಗೈತೆ ಎಲ್ಲ ಕರ್ನಾಟಕ ಸರಿಸಿದೆ ಸೀರೆಗಳು ಇವಾಗ ಗೊತ್ತಾಯಿಲ್ಲ ಈ ಥರದ್ದು ಇವಾಗೆಲ್ಲ 5,000 ಸರಿ ಕಲರ್ ಕಲರ್ ಚೆನ್ನಾಗೈತೆ ಅವಾಗಿಂದ ಅದೇ ಐತೆ ಎಷ್ಟು ಚೆನ್ನಾಗಿರೋ ಕಲರ್ ಚೆನ್ನಾಗೈತೆ ಕಡೆ ಅದು ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ ಇನ್ಸ್ಟಾಲ್ಮೆಂಟ್ ಅಲ್ಲ ಹಾಗೆ ನಮ್ಮ ಸಿಸ್ಟರ್ ಇನ್ಲ ಕೂಡ ಬಂದಿದ್ದರು. ಅವ್ರ ಆಫೀಸಿಂದ ಬಂದಿರೋದ್ರಿಂದ ಲೇಟ್ ಆಯಿತು ಅಂತ ಹೊರಟ್ಬಿಡ್ತಿದ್ರು. ಬಟ್ ಒಂದು ಫೋಟೋ ತಗೊಳ್ಳೋಣ ಬನ್ನಿ ಅಂತ ಹೋಗಿ ಕರ್ಕೊಂಡು ಬಂದೆ. ಕಾಣಿಸುತ್ತೆ ಅಲ್ವಾ ಒಂದು ಆಂಗಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದ್ ಕೆಲಸ ಮಾಡಿಸಮ್ಮ ಹಿಂಗಿಂದ ಇಟ್ಕೋ ಅವಾಗ ಮುಂದೆ ಕಾಣುತ್ತೆ. ಅದು ನೀವು ಮಾತಾಡ್ತೀರಲ್ವಾ ಅಗ್ಲಾದಂಗೆ ಕಾಣಿಸುತ್ತೆ. ಪೂಜೆ ಮಾಡ್ತಿದ್ರಲ್ವಾ ಅವಾಗ ಮಾತಾಡ್ಬೇಕಾದ್ರೆ ದೇವ್ರ ಮೇಲೆ ಸ್ವಲ್ಪ ಫುಲ್ ಹುಷಾರಿರ್ಲಿಲ್ಲ ನನಗೆ ಟೈಮ್ ತಗೊಂಡು ಮಾಡ್ಬೇಕಿತ್ತು. ಇಲ್ಲ ಹಾಕ್ಬಿಡೋಣ ಹೋಗಿ ಬಿಡು ಅಂತ ಹಾಕ್ತೆ. ನನ್ನ ಫ್ರೆಂಡ್ಗೆ ದುಡ್ಡು ಬಂದಪ್ಪ ನಮ್ಮ ಅತ್ತೆ ಮಾಡ್ತಿದ್ದಾರೆ ಅವ್ರಿಗೆ 2.1 ಏನು ಈಗ ಸ್ಟಾರ್ಟ್ ದುಡ್ಡು ಮಾಡ್ತಿದೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೊಡ್ತೀನಿ ಬಾಯ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ದು ಆನೆಸ್ಟಾಗಿ ರಿವ್ಯೂ ಹೇಳ್ತಾಯಿದ್ರು. ತುಂಬ ಥ್ಯಾಂಕ್ಸ್ ಅದಕ್ಕೆ. ಹಾಗೆ ಅಕ್ಕನಿಗೆ ಕ್ಲೋಸ್ ಮತ್ತು ತುಂಬ ಸ್ಪೆಷಲ್ ಫ್ರೆಂಡ್ ಒಬ್ಬರು ಬಂದಿದ್ದರು. ಇವರು ತುಂಬ ವರ್ಷದಿಂದ ಅಕ್ಕನ ಸೆಕೆಂಡ್ PUC ಇಂದನೂ ಫ್ರೆಂಡು. ಸೊ ಅವರು ಇಲ್ಲೇ ವಿಜಯನಗರದ ಹತ್ರನೇ ಅವ್ರ ಮನೆ ಇರೋದ್ರಿಂದ ಅವರು ಬಂದಿದ್ದರು. ಹಾಗೆ ನಮ್ಮ ತಂಗಿ ಕೂಡ ಬಂದಿದ್ಲು. ಮಗಳಿಗೆ ಸ್ಕೂಲ್ ಇದ್ದಿದ್ದರಿಂದ ಅವಳು ಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಮಕ್ಕಳನ್ನ ಕರ್ಕೊಂಡು ಬಂದು ವ್ಲಾಗ್ ಮಾಡ್ತಾಯಿದ್ಯಾ ಅಂತ ಕೇಳ್ತಾ ಇದ್ಲು. ಹಾಗೆ ತುಂಬ ಜನ ಬಂದು ಕುಂಕುಮ ತೊಗೊಂಡು ಹೋಗಿದ್ದಾರೆ. ಬಟ್ ಎಲ್ಲರದ್ದು ಶೂಟ್ ಆಗಿಲ್ಲ, ಕೆಲವೊಬ್ರದ್ದು ಮಿಸ್ ಆಗಿದೆ. ಯಾರ್ದು ನಾನು ಹಾಕಿಲ್ಲ, ಅವ್ರು ಬೇಜಾರು ಮಾಡ್ಕೊಬೇಡಿ. ಏನಾದರೂ ಫಂಕ್ಷನ್ ಇದ್ದಾಗ ನಾವೆಲ್ಲ ಹೇಗೆ ಸೇರ್ತೀವೋ ಕಸಿನ್ಸ್ ಎಲ್ಲರೂ ಮೀಟ್ ಮಾಡ್ತೀವೋ ಹಾಗೆ ಪುಟ್ಟ ಮಕ್ಕಳು ಅಷ್ಟೇ ಎಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ. ಅವರು ಆಟಗಳನ್ನೇ ನೋಡೋಕ್ಕೆ ಚೆಂದ. ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾಯಿದ್ರು, ಏನೇನೋ ಮಾತಾಡ್ತಾಯಿದ್ರು ಕ್ಯೂಟಾಗಿ. ಅದನ್ನು ನಾವು ಹಂಗೆ ಅಬ್ಸರ್ವ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಅಮ್ಮ ಮನೆಗೆ ಹೊರಟೋಗ್ಬಿಟ್ಟಿದ್ರು, ತುಂಬ ಬಿಸಿಲಾಯ್ತಲ್ಲ ಆಗೋದಿಲ್ಲ ಅಂತ. ಇವರೆಲ್ಲ ಇವಾಗ ಬಂದಿದ್ರಲ್ಲ, ಅದಕ್ಕೆ ಅಮ್ಮನ್ನ ಕರ್ಕೊಂಡು ಬರೋಕ್ಕೆ ಅಂತ ನನ್ನ ತಂಗಿ ಹೋಗ್ತಾ ಇದ್ದಾಳೆ. ಮಕ್ಕಳನ್ನ ನೋಡ್ಕೋ ಅಂತ ಹೇಳ್ತಾ ಇದ್ಲು ನನಗೆ. ಹಾಗೆ ನಮ್ಮ ದೊಡ್ಡಮ್ಮ ಮತ್ತು ಪ್ರೇಮಿಕಾ ಕೂಡ ಬಂದಿದ್ದರು. ಪೂಜೆ ಎಲ್ಲ ಚೆನ್ನಾಗಾಯ್ತಾ ಅಂತ ವಿಚಾರಿಸಿ ಅವರು ಕೂಡ ವಿಶ್ ಮಾಡಿದ್ರು. ಅಮ್ಮನ ಮನೆ ಅಕ್ಕಪಕ್ಕದ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತುಂಬ ಜನ ಬಂದು ಕುಂಕುಮ ತಗೊಂಡು ಹೋದರು. ನಾವು ಯಾರೇ ಆಗಿರಲಿ ಏನಾದರೂ ಅಂದ್ಕೊಂಡು ಅದನ್ನು ಮಾಡಿದಾಗ ಫ್ಯಾಮಿಲಿ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಾಯ್ತು, ಖುಷಿ ಆಯ್ತು. ಸ್ವೀಟ್ ಇಟ್ಟಿಲ್ಲ, ಒಂದು ಸ್ವೀಟ್ ತರುತ್ತದೆ ಸ್ವೀಟ್. ಯಾರಿಗಾದರೂ ನಿಮ್ಮ ಸ್ಪೆಷಲ್ ಡೇಗೆ ಮೇಕಓವರ್ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಮರಿದೆ ಕ್ವೀನ್ಸ್ ಮೇಕಓವರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೇಟ್ನ ಬುಕ್ ಮಾಡ್ಕೊಳ್ಳಿ. ನಮ್ಮ ಸ್ಟುಡಿಯೋ ವಿಜಯನಗರ 4th ಸ್ಟೇಜ್ ಎಂಟ್ರಿ ಆದರೆ ಮೇನ್ ರೋಡಲ್ಲೇ ರೈಟ್ ಸೈಡಲ್ಲಿ ಬರುತ್ತೆ. ಸ್ಟುಡಿಯೋ ಲೆಫ್ಟ್ ಸೈಡು ಮೈಸೂರು ಮಾರ್ಟ್ ಇದೆ ಮತ್ತು ರೈಟ್ ಸೈಡು ಮರಿಮಲಪ ಸ್ಕೂಲ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.